ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪ್ರೇಷನ್ನ ನಡೆಸ್ತಾ ಇದ್ದೀರಿ. ಸೊ ಇವತ್ತು 2025-26ನೇ ಸಾಲಿನ ಕನ್ನಡ ವಾರ್ಷಿಕ ಪರೀಕ್ಷೆ ನಡೆದಿದೆ. ಸೊ ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಏನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ನಿಮಗೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಬಟ್ ಇಂಗ್ಲೀಷ್ ಎಕ್ಸಾಮಿಗೆ 2 ಡೇಸು ನಿಮಗೆ ಗ್ಯಾಪ್ ಸಿಗುತ್ತೆ ಓದ್ಕೊಳ್ಳೋದಕ್ಕೆ. ಆದರೆ ಹಿಸ್ಟ್ರಿ ಎಕ್ಸಾಮಿಗೆ 1 ಡೇ ಅಷ್ಟೇ ಗ್ಯಾಪ್ ಸಿಗುತ್ತೆ. ಅದರಲ್ಲೂ ಸ್ಯಾನ್ಸ್ಕ್ರಿಟ್ ಕಾಂಬಿನೇಷನ್ ಇರೋರಿಗಂತೂ 1 ಡೇನೂ ಗ್ಯಾಪ್ ಸಿಗೋದಿಲ್ಲ. ಹಾಗಾಗಿ ನಾಳೆ ನಾಡಿದ್ದು 2 ದಿನ ನೀವು ಇಂಗ್ಲೀಷ್ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬಹುದು ಅನಿಸುತ್ತೆ. ಇವತ್ತು ಉಳಿದಿರುವಂತಹ ಈ ಅರ್ಧ ದಿನ, ಇವತ್ತು ನೈಟು ಅಥವಾ ನಾಳೆ ಅರ್ಲಿ ಮಾರ್ನಿಂಗು ನೀವು ಹಿಸ್ಟ್ರಿಯನ್ನೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಹಾಗಾಗಿ ಹಿಸ್ಟ್ರಿಯಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಓದ್ಕೊಳ್ಬೇಕು ಅನ್ನೋದು ಆಲ್ರೆಡಿ ನಿಮಗೆ ಐಡಿಯಾ ಇದ್ದೇ ಇರುತ್ತೆ. ಬಿಕಾಸ್ 3 ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದೆ, 2 ಪ್ರಿಪ್ರೇಟ್ರಿ ಪೇಪರ್ ಇದೆ, ಆರಾಮಾಗಿ ಓದ್ಕೊಳ್ಬಹುದು. ಆದರೆ 10 ಮಾರ್ಕ್ಸ್ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅನ್ನುವಂತಹ ಕನ್ಫ್ಯೂಷನಲ್ಲಿ ಇರುವಂತಹ ಮಕ್ಕಳಿಗೆ ಈ ಹಿಂದಿನ ವರ್ಷ ನಿಮ್ಮ ಸೀನಿಯರ್ಸಿಗೂ ಕೂಡ 10 ಅಂಕದ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೆ. 10 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಯನ್ನು ಕೊಟ್ಟಿದ್ದೆ. ಆ 9ರಲ್ಲೇ 4 ಪ್ರಶ್ನೆ ಬಂದಿತ್ತು. ಹಾಗಾದರೆ ಈ ವರ್ಷದ ಮಕ್ಕಳಿಗೂ ಕೂಡ ಆ 9 ಪ್ರಶ್ನೆನೇ ನೋಡಿಕೊಂಡ್ರೆ ಸಾಕಾ, ಅಥವಾ ಬೇರೆ ಯಾವುದಾದ್ರೂ ಪ್ರಶ್ನೆನ ನೋಡ್ಕೊಳ್ಬೇಕಾ? 2025ರಲ್ಲಿ ಯಾವ ಪ್ರಶ್ನೆ ಕೇಳಿದ್ರು, 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಕೇಳಿದ್ರು, ಅದು 2 ಪೇಪರು, 3 ಮಾಡೆಲ್ ಪೇಪರು, 2 ಪ್ರಿಪ್ರೇಟ್ರಿ ಪೇಪರು, ಟೋಟಲ್ ಆಗಿ 7 ಪೇಪರ್ಗಳನ್ನು ಅನಲೈಸ್ ಮಾಡಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು ನೀವು, ಯಾವ ಪ್ರಶ್ನೆಯನ್ನು ಹೇಳುವಾಗ ರೆಡ್ಡಿಂಕಲ್ಲಿ ಪ್ಲಸ್ ಮಾರ್ಕನ್ನು ಮಾಡಿದ್ದೀನೋ ಅದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಅರ್ಥ. ತುಂಬ ಸಲ, ಸಾಕಷ್ಟು ಸಲ ಅದು ಬಂದಿದೆ ಆ ಪ್ರಶ್ನೆ ಅನ್ನೋದು ಅರ್ಥ ಆಗುತ್ತೆ. ಫಸ್ಟು ನಿಮಗೆ ಇಲ್ಲಿ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 10 ಅಂಕದ ಪ್ರಶ್ನೆಗಳು ಯಾವುದು ನೋಡ್ಕೊಳ್ಳಿ. ಬುದ್ಧನ ಜೀವನ ಮತ್ತು ಬೋಧನೆ. ಲಿಸ್ಟನ್ನು ಕೊಡೋದಕ್ಕಿಂತ ಮುಂಚೆ ಯಾವ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಗಮನದಲ್ಲಿರಲಿ. ಲಿಸ್ಟನ್ನು ಕೊಡ್ತೀನಿ. ಬುದ್ಧನ ಜೀವನ ಮತ್ತು ಬೋಧನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಆಯಿತಾ? ನೆಕ್ಸ್ಟು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 10 ಅಂಕದ ಪ್ರಶ್ನೆಗಳು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರಿತೀವಿ ಯಾಕೆ? ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು. ಸರ್ ಎಂ ವಿ ಬಗ್ಗೆ ಕೇಳಿದರೆ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರಿತೀವಿ ಯಾಕೆ ಅನ್ನೋದು. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಕೇಳಿದ್ದಾರೆ. ಇದು 2024. ಇಲ್ಲೇ ಪಾಸ್ ಮಾಡಿ ಪ್ರಶ್ನೆಯನ್ನು ಬರ್ಕೊಂಡಿರ್ಬೋದು. ಇವಾಗ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡಿ. ಸೊ ಈ ವರ್ಷ 2025-26ನೇ ಸಾಲಿನ ಎಕ್ಸಾಮಿಗೆ ಇದಿಷ್ಟು ಪ್ರಶ್ನೆಗೆ ನೀವು ರೆಡಿ ಆಗಲೇಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ರೆಡ್ಡಿಂಕಲ್ಲಿ ಮಾರ್ಕ್ ಆಗಿದೆ. ಓಕೆ ಅಲ್ಲ? ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. 2 ಮತ್ತು 3 ಈ ಪ್ರಶ್ನೆ ಏನಿದೆ, ಇದು 2ರಲ್ಲಿ 1. ಅಲ್ಲಾವುದ್ದೀನ್ ಖಿಲ್ಜಿ ಕೇಳಿದರೆ ಮೊಹಮ್ಮದ್ ಬಿನ್ ತುಘಲಕ್ ಕೇಳಲ್ಲ, ಮೊಹಮ್ಮದ್ ಬಿನ್ ತುಘಲಕ್ ಕೇಳಿದರೆ ಅಲ್ಲಾವುದ್ದೀನ್ ಖಿಲ್ಜಿ ಕೇಳೋದಿಲ್ಲ. ಇದು 2ರಲ್ಲಿ 1 ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೆಯಿರಿ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ. ಇದಿಷ್ಟು ಪ್ರಶ್ನೆಗಳು ಈ ವರ್ಷವೂ ಕೂಡ ಮುಖ್ಯವಾಗೇ ಇರುತ್ತೆ. ಬಹುಮುಖ್ಯ ಪ್ರಶ್ನೆಗಳಾಗಿ ನಿಮ್ಮ ಎಕ್ಸಾಮಿಗೆ ಬರೋದು 100% ಖಂಡಿತ. ಇದಿಷ್ಟು ನೋಡ್ಕೊಳ್ಳೇಬೇಕು, ನೋ ಡೌಟ್. ಆದರೆ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ನೀಲಿ ನಕ್ಷೆಯನ್ನು ಗಮನಿಸಿ ಎಕ್ಸ್ಟ್ರಾ 3 ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಹಾಗಂತ ಇಲ್ಲಿ 9 ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಬರೋದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಆದರೂ ಕೂಡ ಬ್ಯಾಕಪ್ ಕ್ವಶನ್ಸ್ ಅಂತ ಇರಬೇಕು. ಹಿಸ್ಟ್ರಿ ತುಂಬ ಕಷ್ಟ ಅನ್ನೋರು 9 ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿ ಹೋದರೆ ಇನ್ನೂ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಮ್ ಇರೋದ್ರಿಂದ ಇಲ್ಲಿ ಹಿಂದೆ ಕೊಟ್ಟಿರುವಂತಹ ಗುಪ್ತರಾಗಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ವಿಶ್ವೇಶ್ವರಯ್ಯ, ವಿಜಯನಗರ ಸಾಮ್ರಾಜ್ಯ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮ, ಅಶೋಕನ ಜೀವನ ಸಾಧನೆ, ಬುದ್ಧನ ಜೀವನ ಸಾಧನೆ, ಇದಿಷ್ಟು ಕೂಡ ಪ್ರತಿ ಎಕ್ಸಾಮಿಗೆ ಟೆಸ್ಟ್ ಆಗಿರಬಹುದು, ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪ್ರೇಟ್ರಿ ಆಗಿರ್ಬೋದು, ಓದ್ಕೊಂಡು ಬಂದಿರ್ತೀರಿ.
ಸೊ ಎಕ್ಸ್ಟ್ರಾ 3 ಕ್ವಶನ್ಸನ್ನ ಆ್ಯಡ್ ಮಾಡ್ಕೊಳ್ಳಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿ ಕುರಿತು ಬರೆಯಿರಿ. ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. 12 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಈ 12 ಪ್ರಶ್ನೆಯಲ್ಲಿ 4 ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. 2 ಪ್ರಶ್ನೆಗೆ ಉತ್ತರ ಬರೆಯೋದ್ರ ಮೂಲಕ 20 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಟೈಮ್ ಜಾಸ್ತಿ ಇಲ್ಲ. ಕಲ್ತಿರೋ ಪ್ರಶ್ನೆಗಳನ್ನ ಒಂದು ಸಲ ಮೆಮೊರೈಸ್ ಮಾಡಿಕೊಂಡು ಯಾವ ಪ್ರಶ್ನೆ ಇನ್ನೂ ಓದೇ ಇಲ್ವೋ, ಯಾವ ಟಾಪಿಕ್ ಬಗ್ಗೆ ನಮಗಿನ್ನೂ ಗೊತ್ತೇ ಇಲ್ವೋ ಅವರು ಈ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರೋರಿಗೆ ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಪ್ರಶ್ನೆ ಉತ್ತರ ಇದ್ದೇ ಇರುತ್ತೆ. ಈ 12 ಪ್ರಶ್ನೆಗೆ ರೆಡಿಯಾಗಿ 4 ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು 2 ಪ್ರಶ್ನೆಗೆ ಉತ್ತರ ಬರೀಬೇಕು. ಒಂದು ಎಕ್ಸ್ಟ್ರಾ ಬರೆದಿಟ್ಟು ಬಂದರೂ ತಪ್ಪೇನೂ ಇಲ್ಲ. ಡೌಟ್ ಇದ್ದರೆ ಎಕ್ಸ್ಟ್ರಾ ಬರೆದಿಟ್ಟು ಬನ್ನಿ. ಅಲ್ಲಿ ಯಾವುದು ಸರಿ ಇದೆ ಎಲ್ಲದನ್ನ ಚೆಕ್ ಮಾಡಿ ನಿಮಗೆ ಹೈಯೆಸ್ಟ್ ಇರೋ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಓಕೆನಾ? ಇಲ್ಲಿ ನೀವು ಹೋದ ವರ್ಷ ಏನು ಕೇಳಿದ್ರು, ಅದ್ರ ಹಿಂದಿನ ವರ್ಷ ಏನು ಕೇಳಿದ್ರು ಅನ್ನೋ ಕನ್ಫ್ಯೂಷನ್ ಇಲ್ಲ. ಹೋದ ವರ್ಷ 25 ಆ್ಯನ್ಯುವಲ್ ಎಕ್ಸಾಮು, 24 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದು ನಾನೇ ಹೇಳಿದ್ದೀನಿ. ಸೊ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ನಾನಿವಾಗ ಏನು 12 ಪ್ರಶ್ನೆ ಕೊಟ್ಟಿದ್ದೀನಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ. ಅದಾದ ನಂತರ ಭಾರತದ ಭೂಪಟ ಏನಿದೆ ಅದರಲ್ಲಿ ಇಂಪಾರ್ಟೆಂಟು ಟಾಪಿಕ್ಗಳು ಯಾವುದು ಅಂತ ಕೊಡ್ತೀನಿ. ಈ ಹಿಂದಿನ ವರ್ಷ 24, 25ರಲ್ಲೂ ಏನು ಕೇಳಿದ್ರು ಅನ್ನೋದನ್ನು ಹೇಳ್ತೀನಿ. ಅದರ ಜೊತೆಗೆ ಭಾರತದ ಭೂಪಟದಲ್ಲಿ ನೀವು ಗುರುತಿಸುವಂತಹ ಕೆಲವೊಂದು ವಿಷಯಗಳಿಗೆ 2 ವಾಕ್ಯಗಳನ್ನು ಬರಿಬೇಕು, ಸೆಂಟೆನ್ಸ್ ಬರಿಬೇಕು. ಅದು ಏನು ಬರಿಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಇದೆಲ್ಲ ಮಾಹಿತಿಗಳು ಒಳಗೊಂಡಂತೆ ಬರ್ತಾ ಇರುವಂತಹ ವೀಡಿಯೋಸ್ಗಳ ನೋಟಿಫಿಕೇಷನ್ನು ನಿಮಗೆ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯಿತು. ಇವತ್ತು ಫುಲ್ ಡೇ ನಿಮಗೆ ಹಿಸ್ಟ್ರಿ ರಿಲೇಟೆಡ್ ಟಾಪಿಕ್ಗಳನ್ನೇ ನಾನು ಹಾಕುವಂಥದ್ದು. ಕಾರಣ ಇಂಗ್ಲೀಷು ನಾಳೆ ನಾಡಿದ್ದು 2 ದಿನ ಓದ್ಕೊಳ್ಳೋದಕ್ಕೆ. ಅದರಲ್ಲೂ ಕೂಡ ನನ್ನ ಚಾನಲಲ್ಲಿ ನಿಮ್ಮ ಇಂಗ್ಲೀಷ್ ರಿಲೇಟೆಡ್ಡು ಗ್ರಾಮರ್ ಪಾಯಿಂಟ್ಸ್ಗಳಾಗಿರಬಹುದು ಅಥವಾ ಸಮ್ಮರಿಗಳಿಗಾಗಿರಬಹುದು, ತುಂಬ ಕಷ್ಟ ಅನ್ನೋರಿಗೆ ಬುಲೆಟ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದೀನಿ, ಈಸಿ ಸಮ್ಮರಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ ಫಾಲೋ ಮಾಡ್ಬೋದು. ಯಾಕಂದರೆ ಎಕ್ಸಾಕ್ಟಾಗಿ 100% ಬರೋರು ಬರದೇ ಬರೀತಾರೆ. ಏನೂ ಅಟೆಂಡ್ ಮಾಡದೇ ಇರೋದಕ್ಕಿಂತ ನಾನು ಕೊಡುವಂಥ ಪಾಯಿಂಟ್ಸ್ಗಳನ್ನ ಅಟೆಂಡ್ ಮಾಡಿದ್ರೆ ಒಳ್ಳೆ ಸ್ಕೋರನ್ನೇ ಮಾಡಬಹುದು, ನೋ ಡೌಟ್. ಓಕೆ ಅಲ್ವಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡೋದಿದೆ, ತುಂಬ ಓದೋದಿದೆ. ಮಕ್ಕಳಿಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಕನ್ನಡ ಬರೆದು ಬಂದಿದ್ದು ಆರಾಮಾಗಿರೋಣ ಇವತ್ತೊಂದಿನ, ನಾಳೆ ನಾಡ್ದಿದೆಯಲ್ಲ, ನೋ, ಆ ರೀತಿ ನೀವು ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ ನಾಡಿದ್ದು ಇಂಗ್ಲೀಷಿಗೆ ಟೈಮ್ ಕೊಡಬೇಕು. ಮನ್ಸು ಮಾಡಿದರೆ ಇಂಗ್ಲೀಷಲ್ಲಿ 2 ಡೇಸ್ ಓದಿ ಒಳ್ಳೆ ಸ್ಕೋರನ್ನೇ ಮಾಡಬಹುದು. ಬಟ್ ಇವತ್ತೊಂದು ಅರ್ಧ ದಿನ ನೈಟು, ನಾಳೆ ಅರ್ಲಿ ಮಾರ್ನಿಂಗ್ ಎಲ್ಲ ಹಿಸ್ಟ್ರಿಯನ್ನು ಸ್ವಲ್ಪ ಓದಿಟ್ಕೊಳ್ಳಿ. 10 ಮಾರ್ಕ್ಸು 5 ಮಾರ್ಕ್ಸು ಓದಿಟ್ಕೊಂಡ್ರೆ ಎಕ್ಸಾಮ್ ಹಿಂದಿನ ದಿನ ನೀವು ಇಂಗ್ಲೀಷ್ ಬರ್ತಿದ್ದಂಗೆ 2 ಮಾರ್ಕ್ಸು 1 ಮಾರ್ಕು ಕಾಲಾನುಕ್ರಮ, ಭೂಪಟ ಅಧ್ಯಯನ ಇವೆಲ್ಲ ಪ್ರಿಪೇರ್ ಆಗಿ ಹೋಗಿ ಹಿಸ್ಟ್ರಿಯಲ್ಲೂ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬಹುದು. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ 10 ಅಂಕದ ಪ್ರಶ್ನೆಗಳನ್ನ ಬರ್ಕೊಂಡು ಕಲೀಲಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.